ಶನಿವಾರ ಸಂತೆ ಸಮೀಪದ ಚಿಕ್ಕ ಕೊಳತ್ತೂರು ಗ್ರಾಮದ ಉದ್ಭವ ಬಾವಿ ಬಸವಣ್ಣ ಪೂಜಾ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಅತ್ಯಂತ ಹೆಚ್ಚಿನ ಭಕ್ತಾದಿಗಳ ಸಮ್ಮುಖದಲ್ಲಿ ಸೋಮವಾರದಂದು ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ನೆರವೇರಿತು. ಶನಿವಾರ ಸಂತೆ ಸುತ್ತಮುತ್ತಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿದ್ರು. ಈ ಬಾರಿ ಶನಿವಾರ ಸಂತೆ ಎಸಳೂರು ಸುತ್ತಮುತ್ತಲಿನ ಹಲವಾರು ಗ್ರಾಮದ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ರು. ಪ್ರತಿ ವರ್ಷ ಈ ಪೂಜಾ ಕಾರ್ಯಕ್ರಮವನ್ನು ಬಹಳ ಧಾರ್ಮಿಕ ಶ್ರದ್ಧೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಇಲ್ಲಿಯ ಕಲ್ಯಾಣಿಯಲ್ಲಿ ವರ್ಷಂಪೂರ್ತಿ ನೀರು ತುಂಬಿರುತ್ತೆ. ಕಳೆದ ಬಾರಿ ಮಳೆ ಕಡಿಮೆಯಾಗಿ ಹಲವೆಡೆ ಕೆರೆಕಟ್ಟೆ ಬಾವಿಗಳು ಬತ್ತಿದ್ರೂ ಕೂಡ ಇಲ್ಲಿಯ ಕಲ್ಯಾಣಿಯಲ್ಲಿ ನೀರು ಪ್ರತಿ ವರ್ಷದಂತೆ ಹಾಗೇನೇ ಇದೆ. ಇಲ್ಲಿ ಉದ್ಭವ ಬಸವಣ್ಣನ ಮೂರ್ತಿಯಿಂದ ಹರಿದು ಬರೋ ಜಲ ಕಲ್ಯಾಣಿಯನ್ನ ಸೇರುತ್ತೆ ಮತ್ತು ಅಲ್ಲಿಂದ ಮುಂದೆ ಚಿಕ್ಕದಾದ ಕೊಳವೊಂದ ಸೇರುತ್ತೆ. ಎಷ್ಟೇ ಬರಗಾಲ ಬಂದರೂ ಈ ಕಲ್ಯಾಣಿ ಆಗಲಿ ಕೊಳವಾಗಲಿ ಬತ್ತೋದಿಲ್ಲ. ಅಂತೆಯೇ ಎಷ್ಟೇ ಪ್ರವಾಹ ಬಂದರೂ ಈ ಕಲ್ಯಾಣಿ ಮತ್ತು ಕೊಳಗಳು ತುಂಬಿ ಹರಿಯೋದಿಲ್ಲ. ಯಾವಾಗಲೂ ಒಂದೇ ರೀತಿಯಲ್ಲಿ ಒಂದೇ ಸಮನಾದ ನೀರು ಇಲ್ಲಿ ಕಂಡುಬರುತ್ತೆ. ಕಲ್ಯಾಣಿಗೆ ಪ್ರತಿ ವರ್ಷ ಆಗಮಿಸುವ ಭಕ್ತರು ಹಾಕುವ ನಾಣ್ಯಗಳನ್ನು ಮುಂದಿನ ವರ್ಷದ ಪೂಜಾ ಕಾರ್ಯಕ್ರಮಕ್ಕೆ ಬಳಸಿಕೊಳ್ಳಲಾಗುತ್ತೆ. ಗ್ರಾಮ ವ್ಯಾಪ್ತಿಯ ಜಾನುವಾರುಗಳಿಂದ ಈ ಬಾವಿ ಬಸವಣ್ಣ ರಕ್ಷಿಸ್ತಾನೆ ಎಂಬ ಪ್ರತೀತಿ ಇದೆ. ಪೂಜಾ ದಿನದಂದು ಗ್ರಾಮದ ಮನೆಗಳಿಂದ ಅಕ್ಕಿ, ಬೆಲ್ಲ, ತರಕಾರಿ, ತೆಂಗಿನಕಾಯಿಯಿಂದ ಪ್ರಸಾದ ತಯಾರಿಕೆಗೆ ನೀಡಲಾಗುತ್ತೆ. ಹರಕೆ ಹೊತ್ತು ಈಡೇರಿದವರು ತೆಂಗಿನಕಾಯಿಯನ್ನು ಹೊಡೆಯುವುದು ಇಲ್ಲಿನ ವಿಶೇಷ. ಕೆಲವರು 101 ತೆಂಗಿನಕಾಯಿವರೆಗೆ ಕೂಡ ಹೊಡೆಯುತ್ತಾರೆ. ಅಲ್ಲದೆ ಎಳೆಯ ಮಕ್ಕಳ ಮುಡಿ ತೆಗೆಯುವ ಕಾರ್ಯವನ್ನು ಶಾಸ್ತ್ರೋಕ್ತವಾಗಿ ಹರಕೆ ರೂಪದಲ್ಲಿ ಇಲ್ಲಿ ಮಾಡಲಾಗುತ್ತೆ. ಈ ಗ್ರಾಮದಿಂದ ಮದುವೆಯಾಗಿ ಹೊರ ಊರುಗಳಿಗೆ ಹೋದ ಹೆಣ್ಣು ಮಕ್ಕಳು ಕೂಡ ಪೂಜಾ ದಿನದಂದು ತವರಿಗೆ ಆಗಮಿಸಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ವಿಶೇಷ ಆಚರಣೆಯಾಗಿದೆ.